ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ಗೆ ಜೈಲು ಊಟ ಸುತಾರಾಮ್ ಒಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೈಲು ಸೇರಿರುವ ದರ್ಶನ್ಗೆ ಒಗ್ತಾ ಇಲ್ವಂತೆ ಜೈಲೂಟ. ಜೈಲಲ್ಲಿ ದಿನಕ್ಕೆ 2 ಹೊತ್ತು ಮಾತ್ರ ಊಟ ಮಾಡ್ತಾರಂತೆ. ಊಟ ಒಗ್ಗದ ಕಾರಣಕ್ಕೆ ದಿನಕ್ಕೆ 2 ಟೈಮ್ ರಾತ್ರಿ ಹೊತ್ತು ಊಟ ಮಾಡ್ತಾ ಇಲ್ಲ ಅವರು. ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ. ಅದರಲ್ಲೂ ಜೈಲು ಸೇರಿದ ಬಳಿಕ 8 ರಿಂದ 10 kg ಸಣ್ಣಗಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಅಂದರೆ ವೆಯ್ಟ್ ಲಾಸ್ ಆಗಿದೆ. ಚಿಂತೆ ಮತ್ತು ಊಟ ಬಿಟ್ಟ ಕಾರಣದಿಂದ ದರ್ಶನ್ ಸಣ್ಣಗಾಗಿದ್ದಾರೆ. ಅದರಲ್ಲೂ ಫಿಟ್ನೆಸ್ಗಾಗಿ ಫ್ರೀ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ದರ್ಶನ್ ಅಂತ. ಅವರೆಲ್ಲ ಮೊದಲೆಲ್ಲ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ದಿನಕ್ಕೆ 2 ಗಂಟೆ ಜಿಮ್ನಲ್ಲಿ ಬೆವರು ಸುರಿಸ್ತಾ ಇದ್ದಂಥವ್ರು ಈಗ ಏಕಾಏಕಿ ಜೈಲ್ ಅಂತಂದರೆ ಎಲ್ಲ ಫೆಸಿಲಿಟೀಸು ಇರಲ್ಲ ಅಲ್ಲಿ. ಅದರ ಜೊತೆಗೆ ಊಟ ಕೂಡ ಸರಿ ಹೋಗ್ತಾ ಇಲ್ಲ. ಅದರ ವಿಚಾರವಾಗೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ ಇನ್ನೂ ಯಾವುದೇ ತೀರ್ಮಾನ ಕೊಟ್ಟಿಲ್ಲ. 18ನೇ ತಾರೀಕು ಮತ್ತೆ ವಿಚಾರಣೆಗೆ ಬರ್ತಾ ಇದೆ. ಅದು ನನಗೆ ಮನೆ ಊಟ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಹಾಸಿಗೆ ಮತ್ತು ಪುಸ್ತಕ, ಮನೆ ಊಟ ಇದೆಲ್ಲ ಬೇಕು ಅಂತ. ಕೋರ್ಟ್ ಇನ್ನೂ ಅದ್ರ ಬಗ್ಗೆ ಯಾವುದೇ ತೀರ್ಪು ಕೊಟ್ಟಿಲ್ಲ. ಸದ್ಯಕ್ಕಂತೂ ಜೈಲೂಟವನ್ನೇ ತಿಂತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಅವರಿಗೆ ಆರೋಗ್ಯ ಕೂಡ ಕೆಟ್ಟಿತ್ತು, ಡಿಸೆಂಟ್ರಿ ಆಗಿತ್ತು, ವಾಂತಿ ಭೇದಿ ಆಗಿತ್ತು ಅಂತೆಲ್ಲ ಮಾಹಿತಿ. ಹಾಗಾಗಿ ಈಗ ದಿನಕ್ಕೆ 2 ಹೊತ್ತು ಮಾತ್ರ ಅವರು ಊಟ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದಕ್ಕೂ ಅಬ್ಜೆಕ್ಷನ್ ಹಾಕಿದ್ದಾರೆ SIT ಅವರು. ಇವರೊಬ್ಬರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಮನೆ ಊಟಕ್ಕೆ ಎಲ್ಲರೂ ಹಾಕೋತಾರೆ, ಎಲ್ಲರೂ ಅರ್ಜಿ ಹಾಕೋತಾರೆ, ನಮಗೂ ಕೊಡಿ ಅಂತಂದ್ಬಿಟ್ಟು. ಹಂಗೆ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ನೋಡೋಣ, ಕೋರ್ಟ್ ಏನೋ ಇವಾಗ ಅವರ ಹೆಲ್ತ್ ಮಾನಿಟರ್ ಮಾಡಿ ಅಂತ ಹೇಳಿದೆಯಂತೆ ಆ ಜೈಲಿನಲ್ಲಿರ್ತಕ್ಕಂಥ ವೈದ್ಯರಿಗೆ. ಅದೆಲ್ಲ ನೋಡಿ 18ನೇ ತಾರೀಕು ತೀರ್ಮಾನ ತಗೋಬೇಕು. ಅಲ್ಲಿ ತನಕ ಜೈಲು ಊಟನೇ ಫಿಕ್ಸ್, ಬೇರೆ ದಾರಿನೇ ಇಲ್ಲ. ತಿನ್ನಲೇಬೇಕು, ಜೈಲು ಊಟವನ್ನು ತಿನ್ನಲೇಬೇಕಾಗುತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ದರ್ಶನ್ ಅವರು. ತಮ್ಮ ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ.